ಆ ಭಗವಂತನಲ್ಲಿ ಅಪಾರ ಭಕ್ತಿ, ಶ್ರದ್ಧೆ, ಪ್ರೇಮದಿಂದ ನಾವು ಬೇಡ್ಕೊಳ್ಳೋದು, ಹೇ ಪರಮಾತ್ಮ, ನಮ್ಮಲ್ಲಿ ಅಜ್ಞಾನ ತುಂಬಿದೆ, ಈ ನಿನ್ನ ದಿವ್ಯವಾಣಿಯಿಂದ ನಮ್ಮ ಈ ಅಜ್ಞಾನದ ಕತ್ತಲು ನಿನ್ನ ಬೆಳಕಿನಿಂದ ಹೊರಟು ನಮಗೆ ಜ್ಞಾನೋದಯ ಆಗಿ ಈ ಜೀವನ ಸುಖಮಯ ಆಗಿ ಅಂತಕಾಲದಲ್ಲೇ ನಿನ್ನ ಚರಣ ಸೇರುವಂತೆ ಮಾಡು ಮಹಾಪ್ರಭು. ಈ ಜ್ಞಾನವನ್ನು ನಮಗೆ ಹೇಳಿಕೊಟ್ಟ ಎಲ್ಲ ಗುರು ಪರಂಪರಕ್ಕೆ ನಮ್ಮ ಸಾಷ್ಟಾಂಗ ನಮಸ್ಕಾರಗಳು. ಹರಿ ಓಂ. ನಿನ್ನೆ ದಿನ ನಾವು ಆತ್ಮದ ಬಗ್ಗೆ ತಿಳ್ಕೊಂಡ್ವಿ. ಅದ್ರ ಮುಂಚಿನ ದಿನ ನಾವು ದೇಹ ಮತ್ತೆ ಜೀವಾತ್ಮದ ಬಗ್ಗೆ ಕೂಡ ನಾವು ತಿಳ್ಕೊಂಡಿದೀವಿ. ಸೊ ನಮಗೆ ಸ್ಪಷ್ಟವಾಗಿ ಗೊತ್ತು ಯಾವ್ದಾದ್ರಲ್ಲಿ ಏನಿದೆ ಅಂತೇಳಿ. ಜೀವಾತ್ಮ ಅಂದ್ರೆ ಏನು, ಪರಮಾತ್ಮ ಅಂದ್ರೆ ಏನು, ಇದೆಲ್ಲ ನಾವು ಇವತ್ತು ತಿಳ್ಕೊಂಡಿದೀವಿ. ಇವಾಗ ನಾವು ನಮಗೆ ಸಾಕಷ್ಟು ಒಂದು ಈ ಸ್ಟ್ರಾಂಗ್ ಬ್ಯಾಕ್ ಗ್ರೌಂಡ್ ಇರೋದ್ರಿಂದ ಇವಾಗ ನಾವು ಏನು 2ನೇ ಚಾಪ್ಟರ್ 11ನೇ ಶ್ಲೋಕದಲ್ಲಿ ಹೇಗೆ ಪರಮಾತ್ಮರು ಭಗವಾನ್ ವಾಚ ಅಂತ ಅವ್ರು ಶುರು ಮಾಡ್ತಾರೆ. ಯಾರಿಗೆ ಇವಾಗ ಅವ್ರು ಇದನ್ನ ಹಿತವಚನ ಹೇಳ್ತಾ ಇರೋದು, ಜ್ಞಾನೋದಯ ಕೊಡ್ತಾ ಇರೋದು ಅರ್ಜುನನಿಗೆ. ಅರ್ಜುನನ ಪರಿಸ್ಥಿತಿ ಏನಿದೆ ಅಂತ ನಮಗೆ ಗೊತ್ತಾಗಿದೆ. ಇವಾಗ ಸೋತ್ ಹೋಗಿದ್ದಾನೆ, ಕೈ ನಡುಗ್ತಾ ಇದೆ, ಬಾಯಿ ಒಣಗಿದೆ, ಗಾಂಡೀವ ಬಿದ್ದೋಗಿದೆ. ಈ ಒಂದು ಪರಿಸ್ಥಿತಿಯಲ್ಲಿ ಇರ್ತಕ್ಕಂಥ ಅರ್ಜುನನಿಗೆ ಇವಾಗ ಅವ್ರು ಬೋಧನೆ ಮಾಡ್ತಾ ಇದ್ದಾರೆ. ಇವಾಗ ನಾನು ಒಂದು ಪ್ರಶ್ನೆ ನಿಮ್ಗೆ ಎಲ್ಲರಿಗೂ ಕೇಳ್ತೀನಿ. ನಿಮಗೆ 30 ಸೆಕೆಂಡ್ ಟೈಮ್ ಇರುತ್ತೆ ಅದು ಟೈಪ್ ಮಾಡ್ಲಿಕ್ಕೆ. ನೀವೇನ್ ಮಾಡ್ಬೇಕು, ನಾನು ಈ ಪ್ರಶ್ನೆ ಕೇಳಿದ ತಕ್ಷಣ ನೀವು ಟೈಪ್ ಮಾಡಿ ಅದ್ರ ಉತ್ತರ ಏನಂತೇಳಿ. ಬಹಳ ಸರಳ ಪ್ರಶ್ನೆ. ಯಾರು ಬೋಧನೆ ಮಾಡಿದ್ರು, ಯಾರಿಗೆ ಬೋಧನೆ ಮಾಡಿದ್ರು, ಅಂದ್ರೆ ಯಾರು ಹೇಳಿದ್ರು, ಯಾರು ಕೇಳಿದ್ರು, ಇದೇ ವಿಷಯ. ಯುವರ್ ಟೈಮ್ ಸ್ಟಾರ್ಟ್ಸ್ ನಾವು. ಉತ್ತರ ಕೊಡಿ ಇದಕ್ಕೆ. ಅಂದ್ರೆ ಭಗವದ್ಗೀತೆಯನ್ನ ಯಾರು ಬೋಧನೆ ಮಾಡಿದ್ರು, ಯಾರು ಕೇಳಿದ್ರು, ಯಾರಿಗೆ ಬೋಧನೆ ಮಾಡಿದ್ರು, ಮತ್ತೆ ಯಾರು ಹೇಳಿದ್ರು, ಯಾರು ಕೇಳಿದ್ರು. ಓಕೆ, ಶ್ರೀಧರ್ ಅಂತಾರೆ ಶ್ರೀಕೃಷ್ಣ ಟು ಅರ್ಜುನ. ನಾಗರಾಜ ಕೃಷ್ಣ ಟು ಅರ್ಜುನ ಅಂಡ್ ಲೆಸನ್ ಟು ಈಚ್ ಆಫ್ ಅಸ್. ನಿಮಗೆಲ್ಲ ಕಾಣಿಸ್ತಾ ಇದೆಯಲ್ಲ? ಓಕೆ, ಮೆಸೇಜಸ್ ಅಲ್ಲಿ ನೋಡಿ. ವೆರಿ ಗುಡ್. ಇನ್ನ 10 ಸೆಕೆಂಡ್ ಇದೆ. ಓಕೆ, ಓಕೆ, ವೆರಿ ಗುಡ್. ಸೊ ಇವಾಗ ನೋಡಿ, ಇಲ್ಲಿ ಎಲ್ಲರೂ ಏನ್ ನೀವು ಉತ್ತರ ಕೊಟ್ಟಿದ್ದೀರಿ? ಭಗವಂತ ಶ್ರೀಕೃಷ್ಣ ಅರ್ಜುನನಿಗೆ ಹೇಳ್ದ. ಅದನ್ನ ಅರ್ಜುನನಿಗೆ ಹೇಳ್ತಾ ಹೇಳ್ತಾ ಆತನ ಮನಸ್ಸಿನಲ್ಲಿ ಏನಿತ್ತು, ಮುಂದೆ ಕಲಿಯುಗ ಬರ್ತಾ ಇದೆ, ಇನ್ನ ಕಲಿಯುಗದಲ್ಲಿ ಅವನ ಭಕ್ತಾದಿಗಳು ಯಾರಿದಾರೋ ಅವ್ರಿಗೆ ರಕ್ಷಣೆ ಕೊಡ್ಲಿಕ್ಕೆ ಇದನ್ನ ಅವ್ರು ಹೇಳಿದ್ರು ಅಲ್ವಾ? ಇದನ್ನ ನಾವು ತಿಳ್ಕೊಂಡಿದೀವಲ್ವಾ? ಇದನ್ನ ಇವಾಗ ಇನ್ನೊಂದು ವಿಚಾರ ಹೇಳ್ತೇನೆ ನೋಡಿ. ಅದೇ ಸಮಯಕ್ಕೆ ನಾನೇನಂದೆ, ಯಾರು ಬೋಧನೆ ಮಾಡಿದ್ರು, ಯಾರು ಬೋಧನೆ ಕೇಳಿದ್ರು, ಆಮೇಲೆ ಯಾರು ಹೇಳಿದ್ರು, ಯಾರು ಕೇಳಿದ್ರು. ಇಲ್ಲಿ ಒಂದು ವಿಚಾರ ಮಾಡಿ, ಸಂಜಯ ಧೃತರಾಷ್ಟ್ರಂಗೆ ಅವಾಗೇ ಹೇಳ್ತಾನೆ ಈ ಮಾತನ್ನ.
ಅದು ಆನ್ಲೈನ್ ಕಮೆಂಟ್ರಿ ಇದೆಯಲ್ಲ, ಅದು ಅವನಿಗೆ ದಿವ್ಯ ದೃಷ್ಟಿ ಇರೋದ್ರಿಂದ ಸಂಜಯಂಗೆ ಧೃತರಾಷ್ಟ್ರಂಗೆ ಅದೇ ಸಮಯದಲ್ಲಿ ಹೇಗೆ ಅರ್ಜುನಂಗೆ ಒಂದಿಲ್ಲಿ ನಡೀತಾ ಇದೆಯೋ ಅದು ಧೃತರಾಷ್ಟ್ರಂಗೆ ಹೇಳ್ತಾರೆ. ಇವಾಗ ಅರ್ಜುನಂಗೆ ಜ್ಞಾನೋದಯ ಆಯ್ತು. ಅರ್ಜುನ ಏನು ಸೋತೋಗಿ ಬಿದ್ದಿದ್ನೋ ಅವನಿವಾಗ ಎದ್ದು ತಯಾರಾದ ಯುದ್ಧ ಮಾಡ್ಲಿಕ್ಕೆ. ಆದ್ರೆ ಧೃತರಾಷ್ಟ್ರಂಗೆ ಏನಾದ್ರು ಬಂತ ಬುದ್ಧಿ ಇದರಲ್ಲಿ? ನೋಡಿ, ಸೈಮಲ್ಟೇನಿಯಸ್ಲಿ ಆಗಿದ್ದಿದ್ದು. ಆಮೇಲೆ ಧೃತರಾಷ್ಟ್ರಂಗೆ ಬುದ್ಧಿ ಬಂದಿತ್ತು ಅಂದ್ರೆ ಅವನಿಗೆ ಯುದ್ಧ ನಿಲ್ಸ್ಲಿಕ್ಕೆ ಸಾಧ್ಯತೆ ಇತ್ತು. ಸಂಜಯ್ ಅದೇ ನೋಡ್ತಾನೆ. ಸಂಜಯ್ ಏನಂತಾನೆ, ಗೂಢಾಕೇಶ ಅಂದ್ರೆ ಯಾರು ಗುಂಗುರು ಕೂದಲಿರ್ತಕ್ಕಂಥ ಗೂಢಾಕೇಶ ಅರ್ಜುನ ಇವಾಗ ಏನು ಭಗವಂತನಲ್ಲಿ ಪೂರಾ ಸರೆಂಡರ್ ಆಗಿ, ಯಾರಿಗೆ ಸರೆಂಡರ್ ಆಗಿದ್ದಾನೆ? ಕೃಷ್ಣಂಗೆ ಸರೆಂಡರ್ ಆಗಿದ್ದಾನೆ. ಕೃಷ್ಣ ಋಷಿಕೇಶ, ಲಾರ್ಡ್ ಆಫ್ ದಿ ಸೆನ್ಸಸ್, ಅಂದ್ರೆ ಇಂದ್ರಿಯಗಳ ಏನೋ ಧನಿ ಅಂತ ಋಷಿಕೇಶಂಗೆ, ಹೂ ಇಸ್ ದಿ ವಿನ್ನರ್ ಆಫ್ ದಿ ವರ್ಲ್ಡ್, ಗೋವಿಂದ ಅಂತವನಿಗೆ ಈ ಅರ್ಜುನ ಸರೆಂಡರ್ ಆಗಿದ್ದಾನಂತೇಳಿ ಸಂಜಯ್ ಮನ್ಸಿನಲ್ಲಿ ಬರುತ್ತೆ. ಇವಾಗಾದ್ರೂ ಕಣ್ ತೆಗಿಯೋ ಮಾರಾಯ ಧೃತರಾಷ್ಟ್ರ, ನೀನು ಇವಾಗಾದ್ರೂ ನಿಲ್ಸು ಇದನ್ನ ಯುದ್ಧ. ವ್ಯತ್ಯಾಸನೇ ಇಲ್ಲ. ಅದೇ ಕ್ಷಣಕ್ಕೆ ಈ ಈ ಸಂಜಯಂಗೆ ಗೊತ್ತಾಯ್ತು, ಇಂಥ ಒಂದು ಜಗತ್ ಅಧಿಪತಿ ಕೈಯಲ್ಲಿ ಅರ್ಜುನ ಇದ್ದಾನೆ. ಇವಾಗ ಅವನು ಒಪ್ಪಿದಾನೆ. ಇಲ್ಲಿವರೆಗೇನೋ ಹೇಳ್ತಾ ಇದ್ದ, ನಾನು ಯುದ್ಧ ಆಡೋದಿಲ್ಲ, ಇದು ಸರಿ ಇಲ್ಲ, ಅದು ಸರಿ ಇಲ್ಲ, ನಾನು ಹಿಂಗ್ ಮಾಡೋದಿಲ್ಲ, ಹಂಗ್ ಮಾಡೋದಿಲ್ಲ, ಇದು ಎದಕ್ ಮಾಡ್ಬೇಕು, ಅದು ಇದಂತೆ ಮಾತಾಡ್ತಾನೆ ಇದ್ದ. ಇವಾಗ ಯಾವಾಗ ಸರೆಂಡರ್ ಆದ್ರು ಇವನಿಗೆ ಸಂಜಯಂಗ್ ಬುದ್ಧಿ ಬಂತು, ಧೃತರಾಷ್ಟ್ರಂಗ್ ಬರ್ಲಿಲ್ಲ. ಯಾಕೆ? ಧೃತರಾಷ್ಟ್ರ ಕಣ್ಣಿರ್ಲಿಲ್ಲ ಸರಿ, ಆದ್ರೆ ಅವನಿಗೇನಾಗಿತ್ತು ಅಂದ್ರೆ, ಹೇಗೆ ಕಣ್ಣಿರ್ಲಿಲ್ವೋ ಅವನಿಗೆ ಬುದ್ಧಿ ಕೂಡ ಹೋಗ್ಬಿಟ್ಟಿತ್ತು. ಆ ಒಂದು ಪುತ್ರನ ವ್ಯಾಮೋಹದಲ್ಲಿ ಆ ಧೃತರಾಷ್ಟ್ರಂಗೆ ಹೇಳ್ತಾರೆ, ಬುದ್ಧಿ ಕೂಡ ಇರ್ಲಿಲ್ಲ. ಇದು ಒಂದು ಕಡೆ ಯುದ್ಧ ನಿಲ್ಸೋದನ್ನ ಒಂದು ಮಾತಾಯ್ತು. ಮುಂದೆ ಕೂಡ ನೀವು ನೋಡಿ, ಹೇಗೆ ಅರ್ಜುನಂಗೆ ಜ್ಞಾನೋದಯ ಆಗಿ ಅರ್ಜುನಂಗೆ ಮುಕ್ತಿ ಸಿಗುತ್ತೋ, ಧೃತರಾಷ್ಟ್ರದ ಏನಾಯ್ತು? ಏನು ಸಿಗ್ಲಿಲ್ಲ ಅವ್ರಿಗೆ. ಸಿಗ್ಬೋದಾಗಿತ್ತಲ್ಲ, ಧೃತರಾಷ್ಟ್ರಂಗೆ ಕೂಡ ಮುಕ್ತಿ ಸಿಗ್ಬೋದಾಗಿತ್ತಲ್ಲ. ಪರಮಾತ್ಮನಿಂದನೇ ಕೇಳಿದಾರ ಅವರು, ಅವಾಗಿನ ಕ್ಷಣಕ್ಕೆ ಕೇಳಿದ್ದಾರೆ. ಯಾಕೆ? ಅವರಲ್ಲಿ ಅರ್ಜುನಲ್ಲಿ ಇರ್ತಕ್ಕಂಥ ಒಂದು ಶ್ರದ್ಧೆ ಮತ್ತು ಶರಣಾಗತಿ ಭಾವ ಏನಿದೆ, ಧೃತರಾಷ್ಟ್ರನಲ್ಲಿ ಇರ್ಲಿಲ್ಲ. ಈಗ ನಾವು ವಿಚಾರ ಮಾಡ್ಬೇಕು, ನಾವು ಅರ್ಜುನನಂಗ ಆಗ್ಬೇಕೋ ಇಲ್ಲ ನಾವು ಧೃತರಾಷ್ಟ್ರನಂಗ ಆಗ್ಬೇಕು ಅಂತ ನಾವು ವಿಚಾರ ಮಾಡ್ಬೇಕು. ನಾವು ಕೇಳ್ತಾ ಇದೀವಲ್ಲ, ಹೇಗೆ ಅರ್ಜುನಲ್ಲಿ ಅದು ಮನಸ್ಸಿಗೆ ಹೋಗಿ ಮನಸ್ಸಿನಿಂದ ಹೃದಯಕ್ಕೆ ತಟ್ಟಿ ಅವನ ಆತ್ಮಕ್ಕೆ ತಟ್ಟಿ ಅವನಲ್ಲಿ ಒಂದು ಉದ್ಧಾರ ಆಯ್ತು, ಇವಾಗ ನಮ್ಮಲ್ಲಿ ಕೂಡ ಅದೇ ಒಂದು ಶರಣಾಗತಿ ಬೇಕು ಭಗವಂತನಲ್ಲಿ. ಪರಮಾತ್ಮ, ನೀನು ಏನ್ ನನಗೆ ಹೇಳ್ತಾ ಇದೀಯಾ, ಇವಾಗ ನೀನು ವಾಣಿ ಮುಂದೆ ಏನ್ ಹೇಳ್ಕೊಡ್ತಾ ಇದೀಯಾ ನೀನು, ಅದನ್ನೆಲ್ಲ ನಾನು ಸರಿಯಾಗಿ ತಿಳ್ಕೊಂತೀನಿ. ನಿನ್ನಲ್ಲಿ ಶರಣಾಗತಿ ಹೋಗ್ತೀನಿ ನಾನು. ಅಷ್ಟು ಹೇಳಿ ನಾವು ಮಾಡಿದ್ರೆ ನಾವು ಅರ್ಜುನನ ಕಡೆ ಬರ್ತೀವಿ. ಇದು ಬಹಳ ಒಂದು ಗಾಢವಾದ ವಿಚಾರ, ಅದಕ್ಕೆ ನಿಮ್ಮ ಹತ್ರ ಇದು ಇವಾಗ ಹೇಳ್ತಾ ಇದ್ದೀನಿ. ಇವಾಗ ಬರೋಣ, ಏನಾಯ್ತು? ಒಂದು ನಾನು ಮೆಟಫರ್ ಅಂತೀವಿ ಇದಕ್ಕೆ. ಹೇಗೆ ನಾವು ಒಂದು ಚಿತ್ರ ನೋಡ್ತೀವಲ್ಲ, ಭಗವದ್ಗೀತೆ ಚಿತ್ರ ಅಂದ್ರೆ ಏನ್ ಕಾಣಿಸುತ್ತೆ ಅಲ್ಲಿ ನಮಗೆ? ಒಂದು ರಥ, ರಥದಲ್ಲಿ ಅರ್ಜುನ ಹಿಂದೆ ಕೆಳಗ್ ಬಿದ್ದೋಗಿದ್ದಾನೆ, ಕೂತಿದ್ದಾನೆ, ಗಾಂಡೀವ ಕೈ ಜಾರ್ಬಿಟ್ಟಿದೆ, ಬಿಳೆ ಕುದುರೆಗಳಿದಾವಲ್ಲಿ. ಸಾರಥಿಯಾಗಿ ಪರಮಾತ್ಮ ಕೃಷ್ಣ ದೇವರು ಆ ಎಲ್ಲ ಲಗಾಮ್ ಇಟ್ಕೊಂಡು ಅಲ್ಲಿ ಕೂತಿದ್ದಾರೆ ಮುಂದೆ. ಇದು ನಾವು ಎಲ್ಲರೂ ನೋಡಿದೀವಲ್ವ ಈ ಚಿತ್ರನ. ಇದನ್ನ ಇವಾಗಿನ ಪರಿಸ್ಥಿತಿಯಲ್ಲಿ, ಶರಣಾಗತ ಪರಿಸ್ಥಿತಿಯಲ್ಲಿ ಹೇಗೆ ಇದು ಅನ್ವಯಿಸುತ್ತೆ ಅನ್ನೋದು ಈ ಚಿತ್ರಕ್ಕೆ ನಾನು ಕೆಲವು ಸಿಮಿಲೀಸ್ ಕೊಡ್ತೇನೆ ನೋಡ್ರಿ. ಯಾರು ಅರ್ಜುನ ಇಲ್ಲಿ? ಆ ಸಂಪೂರ್ಣ ಅಹಂಕಾರ, ಆ ಮೋಹ, ಆ ದುಃಖ ಏನಿದೆ ಅದನ್ನ ಸಂಪೂರ್ಣವಾಗಿ ಬಿದ್ದೋಗಿದ್ದು ವ್ಯಕ್ತಿ, ಬಿದ್ದೋಗಿದೆ ಅದು.
ಆ ವ್ಯಕ್ತಿನೇ ಅರ್ಜುನ. ಕೆಳಗ್ ಕೂತ್ ಬಿಟ್ಟಿದ್ದಾನೆ ಅಂದ್ರೇನು, ಅವಾಗ ಆತನ ಅಹಂಕಾರ ಎಲ್ಲ ಕೆಳಗ್ ಬಂದ್ಬಿಡ್ತು. ಅವನ ದೇಹನೇ ಈ ಒಂದು ರಥ ಆಯ್ತು. ಗಾಂಡೀವ ಕೂಡ ಕೆಳಗ್ ಬಿದ್ದೋಗಿದೆ. ಗಾಂಡೀವಕ್ಕೆ ಇಲ್ಲಿ ಎಲ್ಲಿಗೆ ಹೋಲಿಸ್ತಾರ ಅದನ್ನ, ಅವನಲ್ಲಿ ಏನೊಂದು ತಪ್ಪು ವಿಚಾರಗಳೆಲ್ಲ ಇದ್ವೋ ಅದನ್ನ ಅವನು ಕೆಳಗ್ ಬಿಟ್ಟ. ಆ ಬಿಳೆ ಕುದುರೆಗಳೆಲ್ಲ ಇವನ ಇಂದ್ರಿಯಗಳು. ಇವಾಗ ಮನಸ್ಸಿನ ಒಂದು ಲಗಾಮದಿಂದ ಆ ಇಂದ್ರಿಯಗಳನ್ನೆಲ್ಲ ಹಿಡಿತಾನೆ. ಎಲ್ಲ ಈ ಕಡೆ ಆ ಕಡೆ ಎಲ್ಲ ವಿಚಲಿತ ಆಗಿದ್ವಲ್ಲ ಇಂದ್ರಿಯಗಳು, ಅದನ್ನ ಈ ಒಂದು ಮನಸ್ಸಿನ ಒಂದು ಲಗಾಮದಿಂದ ಅದು ಕಂಟ್ರೋಲಿಗೆ ಬರುತ್ತೆ. ಆಮೇಲೆ ಮುಂದೆ ಯಾರು ಸಾರಥಿ? ಪರಮಾತ್ಮ. ಸೊ ಇದು ಒಂದು ನ್ಯೂ ಡೈಮೆನ್ಷನ್ ಇದು ನಿಮಗೆ. ಸೊ ಇಲ್ಲಿ ಆ ಪರಮಾತ್ಮ ಏನ್ ಹೇಳಿದ್ರು, 11ನೇ ಶ್ಲೋಕದಲ್ಲಿ ಹೇಳಿದ್ರು, ಏನಪ್ಪಾ ನೀನೇನು ಬುದ್ಧಿವಂತನಾಗಿ ಮಾತಾಡ್ತಾ ಇದೀಯಾ, ಆದ್ರೆ ಬುದ್ಧಿವಂತನಾಗಿ ಮಾತಾಡಿದ್ರು ಕೂಡ ನಿನಗೆ ಮತ್ತೆ ಶೋಕ ಹೇಗೂ ಇದೆ. ನಾನು ಶೋಚಂತಿ ಪಂಡಿತ ಅಂತ ಹೇಳ್ತಾರ ಅವರು. ಅಂದ್ರೇನು, ಯಾರು ಈ ಜ್ಞಾನ ಇರುತ್ತೋ ಅವ್ರಿಗೆ ದುಃಖ ಅನ್ನೋದಿಲ್ಲ ಅಂತ. ಇದು ಮೊದಲನೇ ಸ್ಟೇಟ್ಮೆಂಟ್, ಇದು ಸಾಲಿಡ್ ಸ್ಟೇಟ್ಮೆಂಟ್ ಭಗವಂತ ಮಾಡೋದಿಲ್ಲಿ. ಅಂದ್ರೇನು, ನೀವು ಈ ಜ್ಞಾನ ಪಡೀರಿ. ನಿನಗ ಆ ಜ್ಞಾನ ಇಲ್ಲ ಅಂದ್ರೆ ನೀನ್ ಈ ಕನ್ಫ್ಯೂಷನ್ ಅಲ್ಲಿ ನೀನ್ ಇರ್ತಿರ್ಲಿಲ್ಲ ಅಂತ ಹೇಳಿ ಅವಾಗ ಅವ್ರು ಹೇಳ್ತಾರೆ, ಓಕೆ, ಒಂದು ವೇಳೆ ನೀನೇನ್ ಹೇಳ್ತಾ ಇದೀಯಾ, ಇವರೆಲ್ಲ ನಿನ್ನಿಂದ ಏನಾದ್ರೂ ನೀನ್ ಅವ್ರನ್ನ ಯುದ್ಧದಲ್ಲಿ ನೀನ್ ಸೋಲಿಸ್ತೀಯಾ, ಸಾಯಿಸ್ತೀಯಾ, ಓಕೆ, ಅದೆಲ್ಲ ನಿನಗೆ ದುಃಖ ಪಡಬೇಡಪ್ಪ ಅಂತೇಳಿ ಇವಾಗ ಅವರು 12ನೇ ಶ್ಲೋಕದಲ್ಲಿ ಶುರು ಮಾಡ್ತಾರೆ. ನತ್ವೇ ವಾಹಂ ಜಾತು ನಾಶಂ ನತ್ವಂ ನೇಮೇ ಜನಾಧಿಪಾಃ ನ ಚೈವ ನ ಭವಿಷ್ಯಾಮಃ ಸರ್ವೇ ವಯಮತಃ ಪರಂ. ಸರ್ವೇ ವಯಮತಃ ಪರಂ ಅಂದ್ರೆ ಇವರು ಇಲ್ಲಿ ಭಗವಂತ ಹೇಳ್ತಾನೆ, ಆಯ್ತು ನೀನ್ ಏನಾದ್ರೂ ಇವ್ರನ್ನ ನೀನು ಸಾಯಿಸಿದ್ರು ಕೂಡ ಇವರು ಸತ್ತಾಗಲ್ಲ. ಯಾವುದೇ ಒಂದು ಕಾಲ, ಇಂಥ ಕಾಲ ಇಲ್ಲ ಅಂತಲ್ಲ, ಎಲ್ಲಿ ನೀನಾಯ್ತು ನಾನಾಯ್ತು ಇಲ್ಲ ಎದುರಿನ ಕೌರವ ಸೇನೆಯಲ್ಲಿರ್ತಕ್ಕಂಥ ರಾಜರು ಇಲ್ಲ ಅಂತ ಕಾಲ ಇಲ್ಲೇ ಇಲ್ಲ. ಅವಾಗ ಅವ್ರು ಇದೆಲ್ಲ ಸೃಷ್ಟಿ ಮಹಿಮೆ ಹೇಳ್ತಾ ಇದಾರೆ ಭಗವಂತ ಆತಂಗೆ, ಅರ್ಜುನಂಗೆ. ನೀನ್ ಆತರ ಅನ್ಕೋಬೇಡ, ಏನೋ ನೀನ್ ಸಾಯಿಸ್ಬಿಟ್ಟು ಅವ್ರು ಇರಂಗಿಲ್ಲ ಹೋಗ್ಬಿಡ್ತಾರೆ ಹಾಗೆ ಅಂತ. ಇಲ್ಲಪ್ಪ, ಅವ್ರು ಮತ್ತೆ ಬರ್ತಾರೆ. ಇದು ಅಮರವಾದ್ದು. ಯಾವಾಗ್ಲೂ ಏನಾದ್ರೂ ಕೂಡ ಇವರು ಪುರಾತನದವ್ರು. ಇವಾಗೊಂದು ಚಿಕ್ಕ ಮಗು ಹುಟ್ಟುತ್ತೆ, ಇದು ಚಿಕ್ಕ ಮಗು ಅಂತ ನಾವಂತೀವಿ, ಬಹಳ ಪುರಾತನದ ಜೀವ ಅದು. ಇಲ್ಲಿ ಒಂದು ದೇಹ ತಗೊಂಡಿದೆ ಅಷ್ಟೇ ಇವಾಗ. ಅಂದ್ರೆ ಇಲ್ಲಿ ನಮ್ಗೆ ಅವ್ರು ತಿಳಿಸ್ಕೊಡೋದು ಏನಂತಂದ್ರೆ, ಹೇಗೆ ಸಮುದ್ರದಲ್ಲಿ ಇವಾಗ ಒಂದು ಅಲೆ ಬರುತ್ತೆ, ಆ ಅಲೆ ಚಿಕ್ಕದಾಗಿರುತ್ತೆ ಮೊದಲು, ಹಾಗೆ ದೊಡ್ಡದಾಗ್ತಾ ಹೋಗುತ್ತೆ, ಕೊನೆಗೆ ದೊಡ್ಡದಾಗಿ ಎಲ್ಲಿ ಆ ನಮ್ಮ ಶೋರಿಗೆ ಬಂದು ದಡಕ್ಕೆ ಬಂದು ದಡ್ ಅಂತ ಕೆಳಗೆ ಬಿದ್ದು ಪೂರ್ತಿ ನೀರಾಗೋಯ್ತು ಅಲ್ವಾ. ಸೊ ಇಲ್ಲಿ ಏನಂತಾರೆ, ಈ ಎಲ್ಲ ನಾವೇನ್ ಜೀವಿಗಳಿದ್ದೀವಿ ನಾವೆಲ್ಲರೂ ಅಲೆಗಳಿದ್ದಂಗೆ. ನಮ್ಮಲ್ಲಿ ಇರ್ತಕ್ಕಂಥ ತತ್ವಾಂಶ ಏನು, ಸತ್ವಾಂಶ ಏನು, ನಾವು ನೀರು, ಆ ಸಮುದ್ರದ ನೀರು. ನಾವು ಅಲೆಗಳಾಗಿ ಕಾಣಿಸ್ತಾ ಇದೀವಿ, ಆ ನೀರು ಅಲೆಗಳಾಗಿದೆ. ಹಾಗೆಯೇ ಪ್ರತಿಯೊಂದು ವ್ಯಕ್ತಿ, ನೀನಾಯ್ತು ನಾನಾಯ್ತು ಇಲ್ಲ ಎದುರುಗಡೆ ರಾಜರಾಯ್ತು ಸೈನಿಕರಾಯ್ತು ಯಾರ್ಯಾರಿದ್ದಾರೋ ಅವ್ರು ಹಿಂದೆ ಕೂಡ ಇದ್ರು, ಇವಾಗ ಕೂಡ ಇದ್ದಾರೆ, ಮುಂದೆ ಕೂಡ ಅವ್ರು ಸತ್ತೋದ್ಮೇಲೆ ಮತ್ತೆ ಬರ್ತಾರೆ. ಸೊ ನೀನ್ ಯಾರ ಸಲುವಾಗಿ ನೀನ್ ಶೋಕ ಪಡ್ತಾ ಇದೀಯಪ್ಪ ಅಂತ ಅಲ್ಲಿಂದ ಅವರು ಶುರು ಮಾಡ್ತಾರೆ. ಬಹಳ ಪ್ರಾಕ್ಟಿಕಲ್ ಆರ್ಗ್ಯುಮೆಂಟ್ ಇದು. ಜಾಸ್ತಿ ನೀನ್ ಅವ್ರು ಹೋಗ್ತಾರಂತ ನಿನಗೆ ಚಿಂತೆ ಅಲ್ಲ, ಇಲ್ಲ ಮತ್ತೆ ತಂತಾನೆ ಏನ್ ಪರಮಾತ್ಮ ನೀನ್ ಹೀಗೆ ಹೇಳ್ತಾ ಇದೀಯಾ, ಅವ್ರು ಹೇಗೆ ಹೋಗೋದು, ಇವಾಗ ತೀರ್ಕೊಂಡು ಹೋದ್ಮೇಲೆ ಅವ್ರು ಇಲ್ಲಲ್ಲ ಮತ್ತೆ, ಹಾಗಲ್ಲ ಕೇಳು ಅಂತ ಹೇಳಿ ಇವಾಗ ಮತ್ತೆ ಮುಂದಿನ ಶ್ಲೋಕ ಹೇಳ್ತಾರು. ದೇಹಿನೋಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂ ಜರಾ ತಥಾ ದೇಹಾಂತರ
ಪ್ರಾಪ್ತಿ ಧೀರ ತತ್ರ ನ ಮುಹ್ಯತಿ. ಇದನ್ನು ಒಳ್ಳೆ ಶ್ಲೋಕ ಇದು. ಇಲ್ಲಿ ಇವ್ರೇನ್ ಹೇಳ್ತಾರೆ, ದೇಹ ಅಂದ್ರೆ ದೇಹ, ಕೌಮಾರಂ ಯೌವನಂ ಜರ. ಮೊದ್ಲು ನೀನು ಹುಡುಗ ಆಗಿರ್ತೀಯ, ಚಿಕ್ಕ ಹುಡುಗ ಆಗಿರ್ತೀಯ, ಆಮೇಲೆ ಯೌವನ ಬರುತ್ತೆ ನಿನಗೆ, ಆಮೇಲೆ ಮಿಡಲ್ ಏಜ್ ಬರುತ್ತೆ, ಆಮೇಲೆ ಕೊನೆಗೆ ಏನಾಯ್ತು ನಿನಗೆ ವೃದ್ಧಾಪ್ಯ ಬರುತ್ತೆ. ಇವಾಗ ಇಲ್ಲಿ ನಾವು ಇಲ್ಲಿ ತಿಳ್ಕೋಬೇಕಾದ ಒಂದು ವಿಚಾರ ಇದೆ. ಇದೆಲ್ಲ ಏನಾಗ್ತಾ ಇದೆ, ಇದು ನೋಡಿ, ಇದು ಏನಾಗ್ತಾ ಇದೆ, ಪ್ರತಿಯೊಂದು ದೇಹಕ್ಕೆ ಆಗ್ತಾ ಇದೆ ಅಲ್ವಾ? ಚಿಕ್ಕಂದಿನಲ್ಲಿ ಇರ್ತಕ್ಕಂಥ ವ್ಯಕ್ತಿ ಒಬ್ಬನೇ ಹುಡುಗನಾಗಿದ್ದಾಗೆ, ಯೌವನದಲ್ಲಿ ಇರ್ತಕ್ಕಂಥ ವ್ಯಕ್ತಿ ಕೂಡ ಅವನೇ, ಮಿಡಲ್ ಏಜ್ ಅಲ್ಲಿ ಇದ್ದ ವ್ಯಕ್ತಿ ಕೂಡ ಅವನೇ, ಕೊನೆಗೆ ವೃದ್ಧಾಪ್ಯದಲ್ಲಿ ಕೂಡ ವ್ಯಕ್ತಿತ್ವ ಏನಿದೆ ಅದು ಬದಲಾಯೋದಿಲ್ಲ. ನಾನು 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 ಅಷ್ಟೇ. ನೀವೇನಾದ್ರೂ ಫ್ಯಾನ್ಸಿಗೋಸ್ಕರ ನೀವು ಹೆಸರು ಚೇಂಜ್ ಮಾಡಿದ್ರ ಮಾತು ಬೇರೆ, ಬಟ್ ನಿಮ್ಮಲ್ಲಿ ಅದೇನು ನಾನು ಅನ್ನೋದಿದೆ ಅದೇನಾದ್ರೂ ಚೇಂಜ್ ಆಯ್ತಾ? ನೋಡಿ, ಹುಡುಗ ಇದ್ದ ಮೇಲೆ ಆತ ಯಾವಾಗ ಹುಡುಗನಿಂದ ಯೌವನಕ್ಕೆ ಬಂದೋ ಆ ಹುಡುಗತನ ಸತ್ತೋಯ್ತಲ್ಲ. ನಾವೇನಾದ್ರೂ ಅಲ್ಲಿ ಶೋಕ ಪಡ್ತೀವ ಹುಡುಗತನ ಸತ್ತೋಯ್ತು ಅಂತೇಳಿ? ಹಾಗೆ ಯೌವನದಿಂದ ಮಿಡಲ್ ಏಜ್ ಬಂತು ಅಂದ್ರೆ, ಅರೆ ಮಿಡಲ್ ಏಜ್ ಹೋಯ್ತಲ್ಲ ಅಂತೇಳಿ ನಾವೇನಾದ್ರೂ ಶೋಕ ಪಡ್ತೀವ? ಇಲ್ಲ. ಹಾಗೆ ವೃದ್ಧಾಪ್ಯ ಬಂದ್ರು ಕೂಡ ನಾವು ಶೋಕ ಪಡೋದಿಲ್ಲ. ಇದು ನೆಕ್ಸ್ಟ್ ಸ್ಟೇಜ್ ಅಪ್ಪ, ಇದು ಅಷ್ಟೇ. ಅವ್ರು ಈ ದೇಹ, ಆ ದೇಹದಿಂದ ಇನ್ನ ಕೆಲಸ ಆಗೋದಿಲ್ಲ. ಅವ್ರವ್ರಲ್ಲಿ ಏನೇನು ಇಚ್ಛೆ, ಅಭಿಲಾಷೆ, ಅವರಲ್ಲಿ ಒಂದು ಮನ ಕೋರಿಕೆಗಳಿದೆ, ಆ ದೇಹದಿಂದ ಆಗ್ತಾ ಇಲ್ಲ. ಸೊ ಹಾಗಾಗಿ ಅವರ ಕರ್ಮದ ಪ್ರಕಾರ ಅವರು ಮತ್ತೆ ಇನ್ನೊಂದು ದೇಹಕ್ಕೆ ಹೋಗ್ತಾರೆ. ಆದರೆ ಸದಾ ಎಲ್ಲಾ ಸ್ಟೇಜಲ್ಲಿ ಇರ್ತಕ್ಕಂಥ ಅವರಲ್ಲಿ ಏನು ಚೈತನ್ಯ ಶಕ್ತಿ ಇದೆಯೋ, ನಾನು ಅನ್ನೋದು ಒಂದೇನಿದೆಯೋ ಅದು ಒಂದೇ ಇತ್ತಲ್ಲ. ಸೊ ಈ ರೀತಿಯಿಂದ ನೋಡು, ನೀನು ಯಾಕೆ ದುಃಖ ಪಡ್ತಾ ಇದೀಯ ಇದಕ್ಕೆ ಅಂತೇಳಿ ಇಲ್ಲಿ ಇವ್ರು ಈ ರೀತಿ ಅದನ್ನ ಹೇಳ್ಕೊಡ್ತಾರೆ. ಇವಾಗೆಲ್ಲ ಏನಿದೆ, ಫೇಸ್ಬುಕ್ ಅಲ್ಲಿಂದ ಯಾರ್ಯಾರೋ ನಿಮ್ಮ ಹಳೇ ಸ್ಟೂಡೆಂಟ್ಸ್ ಇರ್ತಾರನ್ರಿ, 30 ವರ್ಷ 40 ವರ್ಷ ಹಿಂದಿಂದ ಜನ ಕೂಡ ಎಲ್ಲೋ ಕನೆಕ್ಟ್ ಆಗ್ತಾ ಇದಾರೆ. ಒಂದು ಅಲ್ಯೂಮ್ನೈ ಮೀಟಿಂಗ್ ಇರುತ್ತೆ. ಆ ಅಲ್ಯೂಮ್ನೈ ಮೀಟಿಂಗ್ ಅಲ್ಲಿ ಬಹಳ ಒಳ್ಳೆ ವಿಚಾರ ಮಾಡಿದ್ರು ಒಂದು ಸ್ಕೂಲ್ನವರು. ಇವಾಗ 40 ವರ್ಷದ ಮೇಲೆ ಕೆಲವರು ಭೇಟಿ ಆಗ್ತಾ ಇದಾರೆ. ಯಾವಾಗೋ 10ನೇ ತರಗತಿ ಅಂದ್ರೆ 16 ವಯಸ್ಸು, ಇವಾಗ ರಿಟೈರ್ ಆಗ್ಬಿಟ್ಟಿದ್ದಾರೆ ಎಲ್ಲಾರು, 58 ಆಗೋಯ್ತು. ಯಾರು ಕಂಡಿಡಿತಾರೆ? ಸೊ ಅದಕ್ಕೆ ಏನ್ ಹೇಳಿದ್ರು, ಆ 10th ಸ್ಟ್ಯಾಂಡರ್ಡ್ ಫೋಟೋ ನಮ್ದೇನಿದೆ, ನೀವೆಲ್ಲರೂ ಏನ್ ಮಾಡ್ಬೇಕು, ಪ್ರತಿಯೊಬ್ರು ನಿಮ್ದು ಆ 10th ಸ್ಟ್ಯಾಂಡರ್ಡ್ ಫೋಟೋದಲ್ಲಿ ಏನೋ ಹುಡುಗಂದು ಫೋಟೋ ಇದೆಯಲ್ಲ, ಅದನ್ನ ನೀವು ಟಿ ಶರ್ಟ್ ಅಲ್ಲಿ ದೊಡ್ಡದಾಗಿ ಮಾಡಿಸಿ ಅದ್ರ ಕೆಳಗಡೆ ನಿಮ್ಮ ಹೆಸರು ಬರ್ಸಿ. ಅದನ್ನ ಹಾಕೊಂಡು ಬರೋದು ಯಾರು? ಇವಾಗ 58 60 ವಯಸ್ಸಿರೋ ಮನುಷ್ಯ. ಯಾಕೆ? ಎದುರಿಗೆ ಬಂದು ನೀನು ಹೇಳಿದ್ರು ಕೂಡ ಗೊತ್ತಾಗೋದಿಲ್ಲ, ಆ ತರದ ಪರಿಸ್ಥಿತಿ ಇದು. ಇಲ್ಲಾಂದ್ರೆ ಅದೇ ಆಗತ್ತೆ, ಯಾರು ನೀನು ಅಂತೇಳಿ ಗೊತ್ತೇ ಸಿಗೋದಿಲ್ಲ. ಅಂದ್ರೆ ಇಷ್ಟು ವ್ಯತ್ಯಾಸ ಆಯ್ತು ಅಂದ್ರೂ ಕೂಡ ದೇಹದಲ್ಲಿ, ಆದ್ರೆ ನಮ್ಮಲ್ಲಿ ಆ ಮನಸ್ಸಿನಲ್ಲಿ ಏನಿದೆ, ನಾನು ಅನ್ನೋದು ಮಾತ್ರ ಹೋಗಿಲ್ಲ. ಅದ್ರಲ್ಲಿ ಏನು ವ್ಯತ್ಯಾಸ ಇಲ್ಲ ಅಲ್ವಾ? ಇದರಿಂದ ನಾವೇನ್ ಕಲಿಬಹುದು? ಇದರಿಂದ ನಾವು ಈ ದೇಹದ ಮೇಲೆ ಏನು ಒಂದು ಅಭಿಮಾನ ಇಟ್ಕೊಂಡಿದೀವಲ್ಲ, ಇದು ಶಾಶ್ವತ ಅಲ್ಲ ಅಂತ ಒಂದು ಕ್ಲಿಯರ್ ಆಯ್ತು. ಅದೇ ಸಮಯಕ್ಕೆ ನಮ್ಮಲ್ಲಿ ಈ ದೇಹದಲ್ಲಿ ಏನು ನಾನು ಒಂದಿದೆ, ಅದನ್ನ ತೆಗೆದ್ಬಿಟ್ಟು ನಾನು ಈ ಪರಮಾತ್ಮನ ದೇಹದಲ್ಲಿದೆ ಅನ್ನೋದು, ಅದನ್ನ ನಾವು ಗಟ್ಟಿ ಮಾಡ್ತಾ ಹೋಗ್ಬೇಕು. ಇವಾಗ ನಾವೇನ್ ಇಂಪಾರ್ಟೆನ್ಸ್ ಕೊಡ್ತೀವಿ ಮನಸ್ಸಿಗೆ ಕೂಡ, ನೀವು ವಿಚಾರ ಮಾಡಿ, ಮನಸ್ಸಿಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಾ ಇದೀವಿ ನಾವು. ಅದು ಏನಾದ್ರೂ ನೀವು ಹುಡುಗರಾಗಿದ್ದಾಗ ಮನಸ್ಸೇನಿತ್ತು ಅದಿದೆಯಾ? ಯೌವನಕ್ಕೆ ಬದಲಾಯ್ತು. ಸಾಕಷ್ಟು ನೀವು ವಿಚಾರ ಕಲ್ತ್ರಿ. ಅವಾಗ ನೀವು ಇನ್ನ ಸಾಕಷ್ಟು ಜನ ಸಾಧಿಸಿದವ್ರನ್ನೆಲ್ಲ ನೋಡಿ, ಅದೇ ನಾನು ಸಾಧಿಸ್ಬೇಕಲ್ಲ ಇಷ್ಟು ಹಾಗೆ ಹೇಗೆ ಅಂತೇಳಿ ನೀವು ಅವ್ರನ್ನ ಐಡಿಯಲ್ ಆಗಿ ತಗೊಂಡು ಮಾರ್ಗದರ್ಶಕರಾಗಿ ತಗೊಂಡು ನೀವು ಮಾಡ್ಬೇಕಂತ ನಿಮ್ಮಲ್ಲಿ ವಿಚಾರ ಇದೆ. ಮಾಡ್ತೀರಾ? ಅವ್ ಮನಸ್ಸು ಎಷ್ಟು ಚೇಂಜ್ ಆಯ್ತು. ಹುಡುಗರಿದ್ದಾಗಿನ ಮನಸ್ಸು, ಕೊನೆಗೆ ನೀವು ವಯಸ್ಸಾದ್ಮೇಲೆ ಮೆಚೂರ್ಡ್ ಮೈಂಡು, ಎಷ್ಟು ವ್ಯತ್ಯಾಸ ಇದೆ.
ಅಂದ್ರೇನು, ಇದು ಯಾವುದು ಶಾಶ್ವತ ಅಲ್ಲ. ಇದು ಕೊನೆಗೆ ಪ್ರಾಣ ಹೋದ್ಮೇಲೆ ಈ ಮನಸ್ಸು ಇಲ್ಲ, ಈ ದೇಹ ಇಲ್ಲ, ಉಳಿತೇನು ಚೈತನ್ಯ ಶಕ್ತಿ. ಸೊ ಇಲ್ಲಿ ಪರಮಾತ್ಮ ಹೇಳ್ತಾರದು ಆತ್ಮದ ಒಂದು ದೃಷ್ಟಿಯಿಂದ. ಇವ್ರು ಹೇಳ್ತಾರೆ, ನೀನು ಯಾವುದೇ ರೂಪದಲ್ಲಿರು, ದೇಹ ಸ್ಥಿಮಿತ ಅಲ್ಲ, ದೇಹ ಶಾಶ್ವತ ಅಲ್ಲ, ಮನಸ್ಸು ಶಾಶ್ವತ ಅಲ್ಲ. ಸೊ ಇದ್ರ ವಿಷಯಕ್ಕೆ ನೀನೇನಿದೆ, ನೀನು ಅದಕ್ಕೆ ಇಂಪಾರ್ಟೆನ್ಸ್ ಕೊಡ್ಲಾರ್ದಾಗೆ ನೀನು ಆ ಶುದ್ಧ ಚೈತನ್ಯ ಶಕ್ತಿದ ಕಡೆನೆ ನೀನು ಮನಸ್ಸಿಡು ಅಂತ ಈ ರೀತಿ ಅವರು ಒಂದು ವಿಚಾರ ಹೇಳ್ತಾರಲ್ಲಿ. ಇನ್ನ ಮುಂದಿನ ಶ್ಲೋಕದಲ್ಲಿ ನೋಡಿ. ಸೊ ಇದು 12 ಆಯ್ತು, 13ನೇ ಶ್ಲೋಕನೂ ಆಯ್ತು. ಇವಾಗ ಇಲ್ಲಿ ಇವ್ರು ಏನ್ ಹೇಳ್ತಾರೆ, ಬೇರೆ ಬೇರೆ ಫ್ಲೇವರ್ಸ್ ಕೊಡ್ತಾರ ಅವನ್ಗೆ, ಯಾರು ಅರ್ಜುನನ್ಗೆ ಅರ್ಥ ಮಾಡ್ಲಿಕ್ಕೆ. ಅಂದ್ರೆ ಆತಂಗ ಅರ್ಥ ಆಗೋದಂದ್ರೇನು, ನಮ್ಗೆ ಅರ್ಥ ಆಗ್ಬೇಕು. ಮುಂದಿನ ಶ್ಲೋಕ, ಮಾತ್ರ ಸ್ಪರ್ಶಸ್ತು ಕೌಂತೆಯ ಶೀತೋಷ್ಣ ಸುಖ ದುಃಖದ ಆಗಮಾಪಾಯಿನೋ ನಿತ್ಯಾಃ ತಾನ್ ತಿತಿಕ್ಷಸ್ವ ಭಾರತ. ಇವಾಗ ಇಲ್ಲಿ ಅವ್ರು ಸ್ವಲ್ಪ ಮತ್ತೆ ಇಲ್ಲಿ ಪರಮಾತ್ಮ ಏನಿದೆ ಬೇರೆ ಆಂಗಲ್ ಮಾತಾಡ್ತಾ ಇದಾರೆ. ಇವಾಗ ಇಲ್ಲಿ ಏನ್ ಹೇಳ್ತಾ ಇದಾರೆ, ಏ ಕುಂತಿಯ ಪುತ್ರ, ನಿನಗೆ ದುಃಖ ಇರೋದೆಲ್ಲ ಯಾತಕ್ಕೆ ವಿಚಾರ ಮಾಡು. ನಿನ್ನ ಏನು ಇಂದ್ರಿಯಗಳಿದೆಯಲ್ಲ, ಆ ಇಂದ್ರಿಯಗಳು ಪ್ರತಿಯೊಂದು ವಸ್ತು ಹಿಂದೆ ಓಡ್ತಾ ಇದೆ. ಯಾವಾಗ ಇಂದ್ರಿಯಗಳು ವಸ್ತು ಹಿಂದೆ ಓಡುತ್ತೋ ಅವಾಗ ಮನಸ್ಸಿಗೆ ಬೇಕು ಅನ್ಸುತ್ತೆ. ಯಾವಾಗ ಮನಸ್ಸಿಗೆ ಬೇಕು ಅನ್ಸುತ್ತೋ ಅವಾಗ ನಿನಗೆ ಕರ್ಮೇಂದ್ರಿಯಗಳು ಅದನ್ನ ಹೊಂದಲಿಕ್ಕೆ ಪ್ರಯತ್ನ ಮಾಡ್ತವೆ. ಅದರಿಂದನೇ ಈ ಜೀವಕ್ಕೇನಿದೆ ನಮಗೆ ಯಾವಾಗ್ಲೂ ತೊಂದರೆ ಬರೋದು ಅದರಿಂದ. ಸೊ ನೀನು ಈ ಒಂದು ಸ್ಥಿತಿಯಲ್ಲಿ ಇವಾಗ ನಿಮಗೆ ಬಹಳ ಬಿಸಿಲಿತ್ತು ಅಂದ್ರೆ ನಿನಗೆ ಏನಾಯ್ತು, ಸೆಕೆ ಆಯ್ತು. ಬಹಳ ಚಳಿ ಇದ್ರೆ ನಿನಗೆ ಚಳಿ ಆಗತ್ತಾ? ಆದ್ರೆ ಕೆಲವರಿಗೆ ಸೆಕೆ ಬಿಸಿಲು ಇಷ್ಟ. ಇವಾಗ ನೋಡ್ತಿರಲ್ಲ, ಯುರೋಪ್ ಬೇರೆ ದೇಶದಿಂದೆಲ್ಲ ಇಲ್ಲಿ ಬಂದು ಸನ್ ಬಾತಿಗಂತ ಬಂದು ಬೀಚ್ ಮೇಲೆಲ್ಲ ಅವರು ಬಿಸಿಲು ತಗಂತಾರ. ಅವ್ರು ಯಾಕೆ? ಅವ್ರಿಗೆ ಬಿಸಿಲು ಬೇಕು. ನಮಗೆ ಇಲ್ಲಿ ಬಿಸಿಲು ಇರೋದ್ರಿಂದ ನಾವು ಮತ್ತೆಲ್ಲೋ ಹಿಲ್ ಸ್ಟೇಷನ್ಗೆ ಹೋಗ್ತೀವಿ. ಸೊ ಹಾಗೆ ಒಬ್ಬರಿಗೆ ಬೇಕಾಗಿರೋದು ಇನ್ನೊಬ್ಬರಿಗೆ ಬೇಕಾಗಿಲ್ಲ. ಅವ್ರಿಗೆ ಬೇಕಿದ್ದು ನನಗ್ ಬೇಕಾಗಿಲ್ಲ, ನನಗ್ ಬೇಕಿದ್ದು ಇನ್ನೊಬ್ಬರಿಗೆ ಬೇಕಾಗಿರುತ್ತೆ. ಸೊ ಇಲ್ಲೇನಾಯ್ತು, ಯಾವುದೇ ಆಯ್ತು, ಇದರಲ್ಲಿ ಏನು ಶಾಶ್ವತತನ ಏನಿಲ್ಲ ಇದರಲ್ಲಿ. ಇವಾಗ ಯಾವುದು ಒಬ್ಬರಿಗೆ ಸುಖ ಕೊಡ್ಬೇಕು, ಎಲ್ಲರಿಗೂ ಸುಖ ಕೊಡ್ಬೇಕಲ್ಲ. ಹೇಗೆ ಶಾಂತಿ ಅನ್ನೋದೊಂದಿತ್ತಂದ್ರೆ ಆ ಶಾಂತಿ ಎಲ್ಲರಿಗೂ ಶಾಂತಿ ಬರ್ಬೇಕಲ್ಲ. ಯಾರಿಗಾದ್ರೂ ಶಾಂತಿ ಸುಖನೇ ಕೊಡುತ್ತಲ್ಲ, ದುಃಖ ಅಂತೂ ಕೊಡೋದಿಲ್ಲ. ಸೊ ಈ ಒಂದು ಏನು ನಾವು ಆಬ್ಜೆಕ್ಟ್ಸ್ ಅಂತೀವಿ, ಈ ಜಗತ್ನಲ್ಲಿ ಇರ್ತಕ್ಕಂಥ ವಸ್ತುಗಳು ಅಂತೀವಿ, ಇದಕ್ಕೆ ನೀನು ಯಾವುದೇ ತರದ್ದು ಇಂಪಾರ್ಟೆನ್ಸ್ ಕೊಡಬೇಡ. ಅದು ಹೇಗೆ ದೇಹಕ್ಕೆ ಬಿಸಿ ಮತ್ತು ಚಳಿ ಆಯ್ತು, ಮನಸ್ಸಿಗೆ ದುಃಖ ಮತ್ತೆ ಸುಖ ಆಯ್ತು, ಅದು ಅಷ್ಟೇ. ಇವಾಗ ಬರುತ್ತೆ ಮತ್ತೆ ಮುಂದಿನ ಕ್ಷಣಕ್ಕೆ ಹೋಗುತ್ತೆ. ಇವಾಗ ನಾವೇನ್ ಮಾಡ್ತಾ ಇದೀವಿ, ಅದನ್ನ ಯಾವಾಗ್ಲೂ ಗಟ್ಟಿಯಾಗಿ ಹಿಡ್ಕೊಂಡು ಕೂತಿರ್ತೀವಿ. ಅದನ್ನ ಕಷ್ಟ ಬಂತಲ್ಲ ಅದನ್ನ ಹಿಡ್ಕೊಂಡು ಕೂತಿರ್ತೀವಿ. ಹಾಗೆ ಅದನ್ನೇನೋ ನಾವು ಸಾಕ್ತಿವಿ, ಅದಕ್ಕೆ ಪ್ರೋತ್ಸಾಹ ಕೊಡ್ತೀವಿ. ಸೊ ಇಲ್ಲಿ ಅವ್ರು ಹೇಳೋದು ಇದನ್ನ ನೀನ್ ಬಿಟ್ಬಿಡು. ದುಃಖ ಮತ್ತೆ ಸುಖ ಇರೋದು ಮನಸ್ಸಿಗೆ, ಅದನ್ನು ಬರುತ್ತೆ ಹೋಗುತ್ತೆ. ಮಾನ ಅಪಮಾನ ನಿನ್ನ ಬುದ್ಧಿಗೆ. ಕೆಲವು ಸರ್ತಿ ಕೆಲವ್ರು ಅಪಮಾನ ಮಾಡ್ತಾರೆ, ಕೆಲವ್ರು ಬಹಳಷ್ಟು ಮರ್ಯಾದೆ ಕೊಡ್ತಾರೆ. ಅದನ್ನ ಯಾವುದು ನಿನ್ ಮನಸ್ಸಿನಲ್ಲಿ ಇಟ್ಕೋಬೇಡ. ನೀನು ಇವನ್ನೆಲ್ಲ ಕಂಪ್ಲೀಟ್ಲಿ ಇಗ್ನೋರ್ ಮಾಡು. ಸೊ ಇದು ಒಂದೊಂದೇ ಇದೆ ನಮಗೆ ಪಾಠ ಹೇಳ್ಕೊಟ್ಟಾಗೆ ಇಲ್ಲಿ ಪರಮಾತ್ಮ ಹೇಳ್ತಾ ಇರೋದು. ನೀವು ಜೀವನದಲ್ಲಿ ಯಾವ ರೀತಿ ಸ್ವಲ್ಪ ಚಳಿ ಆಯ್ತು, ಬಿಸಿ ಆಯ್ತು, ಅದನ್ನ ತಡ್ಕೋಬೇಕು. ಮನಸ್ಸಿಗೆ ಯಾವ್ದನ್ನ ವಿಚಾರ ಬಂದು ದುಃಖ ಬಂತು, ಅದಕ್ಕೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡಂಗಿಲ್ಲ. ಅದು ಸುಮ್ಮನೆ ನೋಡ್ತಾ ಇರೋದು ದೂರದಿಂದ. ಬರುತ್ತೆ, ನೀವು ಇಂಪಾರ್ಟೆನ್ಸ್ ಕೊಡಬೇಡಿ, ಅದು ತನ್ನಷ್ಟಾನೆ ಹೋಗುತ್ತೆ. ಯಾಕಂದ್ರೆ ಅದು ಶಾಶ್ವತ ಅಲ್ಲ. ಅದು 2 ಗಳಿಗೆ 4 ಗಳಿಗೆ ಇನ್ನೂ ಒಂದ್ ಸ್ವಲ್ಪ ಜಾಸ್ತಿ ಅಷ್ಟೇ. ಬಟ್ ಅದ್ರದ್ದು ಪರ್ಮನೆಂಟ್ ನೇಚರ್ ಅಲ್ಲ ಅಂತ ಇಲ್ಲಿ ಅದನ್ನ ನಮಗೆ ಇಲ್ಲಿ ಭಗವಂತ ತಿಳಿಸ್ಕೊಡ್ತಾ ಇದ್ದಾರೆ. ಸೊ ಹೀಗೆ ಈ 3 ಶ್ಲೋಕದಲ್ಲಿ ಬೇರೆ ಬೇರೆ ವಿಚಾರ ಇವ್ರು ಹೇಳಿದ್ರು. ಸೊ ಇವಾಗ ನಾವೊಂದು ಸ್ವಲ್ಪ ಧ್ಯಾನ ಮಾಡುವ, ನಿನ್ನೆ ಮಾಡಿದ ಪ್ರಕಾರ.
ಯಾಕಂದ್ರೆ ಕೊನೆಗೆ ನಮಗೆಲ್ಲ ಇದಕ್ಕೆ ಬರ್ಬೇಕಾದೇನೋ ನಾವು ಮನಸ್ಸನ್ನೇ ಒಂದು ಗಟ್ಟಿ ಮಾಡ್ಬೇಕಿಲ್ಲಿ. ಎಲ್ಲ ರೋಗ ಇರೋದೆಲ್ಲ ನಮಗೆ ಮನಸ್ಸಿನಿಂದಾನೆ. ಅದನ್ನ ಒಂದು ಸ್ವಲ್ಪ ನಾವು ಟ್ರೈನ್ ಮಾಡ್ತಾ ಹೋಗೋಣ. ಓಕೆ, ಎಲ್ಲರೂ ದಯವಿಟ್ಟು ಎಲ್ಲಿ ಕೂತಿದಿರೋ ಅಲ್ಲೇ ಸ್ವಲ್ಪ ಬೆನ್ನು ಸ್ಪೈನ್ ನಿಮ್ದು ಬೇಸಿಕ್ಲಿ ಸೀದಾ ಮಾಡ್ರಿ. ನಿಮ್ಮ ಮುಖವನ್ನು ಕಂಪ್ಲೀಟ್ ನೀವು ರಿಲ್ಯಾಕ್ಸ್ ಮಾಡಿ. ಬೇಸಿಕ್ಲಿ ಹಣೆ, ಈಗ ಕಣ್ಣನ್ನು ಬಹಳ ಒಂದು ಮಿದುವಾಗಿ ಮುಚ್ಚಬೇಕು ನೀವು. ಹೇಗೆ ಎರಡು ಹೂವಿನ ದಳಗಳು ಒಂದರ ಮೇಲೆ ಒಂದು ಕೂತಿರುತ್ತೋ ಆ ರೀತಿ ಮುಚ್ಚಬೇಕು. ಒಂದು ಚೇರ್ಫುಲ್ ಸ್ಮೈಲ್ ಇರಲಿ ಮುಖದ ಮೇಲೆ. ಕೈಗಳು ಒಂದು ಕಂಫರ್ಟಬಲ್ ಪೊಸಿಷನ್ ತೊಡೆ ಮೇಲೆ ಆಗ್ಲಿ, ಇಲ್ಲಾದ್ರೆ ಬಗ್ಲಿಗೆಲ್ಲಾದ್ರೂ ಇಟ್ಕೊಳ್ಳಿ. ಈಗ ನಮ್ಮ ಸಂಪೂರ್ಣ ಅರಿವು ನಮ್ಮ ದೇಹದ ಮೇಲೆ ಇರಲಿ. ಪಾದಗಳ ಮೇಲೆ, ಮೊಣಕಾಲು, ಸೊಂಟ, ವೇಸ್ಟ್, ಎದೆ, ಭುಜ, ಕುತ್ತಿಗೆ, ನಿಮ್ಮ ಸಂಪೂರ್ಣ ಮುಖ, ಮೆದುಳು, body is in a complete relaxed state. ಈಗ ಒಂದು 3 ಡೀಪ್ ಬ್ರೀದ್ ಇನ್ ಮತ್ತೆ ಡೀಪ್ ಬ್ರೀದ್ ಔಟ್. ಜೋರಾಗಿ ಉಸಿರು ತಗೊಳ್ಳಿ, ಜೋರಾಗಿ ಉಸಿರು ಬಿಡಿ. ಈಗ ಉಸಿರು ನಿಮ್ಮ ಮೂಗಿನ ತುದಿಯಲ್ಲಿ ನಿಧಾನಕ್ಕೆ ಉಸಿರಾಡ್ತಾ ಇರ್ಬೇಕಾದ್ರೆ ಅದರ ಫೀಲಿಂಗ್ ನಿಮಗೆ ಬರಬೇಕು. ಅದು ಯಾವ ರೀತಿ ನಿಧಾನಕ್ಕೆ ಉಸಿರು ಒಳಗಡೆ ಹೋಗ್ತಾ ಇದೆ ಮತ್ತೆ ಉಸಿರು ಹೊರಗಡೆ ಬರ್ತಾ ಇದೆ, ಅದರ ಒಂದು ಅನುಭವ ಆಗಲಿ ನಿಮಗೆ. ಹೇಗೆ ಉಸಿರು ಶಾಂತ ಆಗ್ತಾ ಇದೆ ಹಾಗೆ ನಿಮ್ಮ ಮನಸ್ಸು ಕೂಡ ಶಾಂತ ಸ್ವಭಾವದಲ್ಲಿ ಪರಿವರ್ತನೆ ಆಗ್ತಾ ಇದೆ. ಈಗ ನೀವು ಊಹೆ ಮಾಡಬೇಕು, ನಾನು ಒಂದು ನದಿಯ ದಂಡೆ ಮೇಲೆ ಕೂತಿದ್ದೀನಿ. ನಿಮ್ಮನ್ನು ನೀವು ದೂರದಿಂದ ನೋಡಬೇಕು. ಹೇಗೆ ಕಣ್ಣು ನೋಡಲಾರದು ಹಾಗೆ ಮನಸ್ಸನ್ನು ನೋಡಲಾರದು. ಮನಸ್ಸನ್ನು ನೋಡುವುದು ಆ ಒಂದು ಚೈತನ್ಯ ಶಕ್ತಿ ನಮ್ಮಲ್ಲಿ ಇರ್ತಕ್ಕಂಥದ್ದು. ಈಗ ನಾನು ಹರಿಯುವ ನೀರಿನ ಶಬ್ದ ನಿಮಗೆ ಕೇಳಿಸ್ತೀನಿ. ಒಂದು 3 ನಿಮಿಷ ನಾನು ಮಾತಾಡೋದಿಲ್ಲ. ನೀವು ಈ ಸ್ಥಿತಿಯಲ್ಲಿ ಸಂಪೂರ್ಣ ನಿಮ್ಮ ಗಮನ
ಆ ಹರಿಯೋ ನೀರಿನ ಶಬ್ದ ಕೇಳಿ ನೀವು ಮತ್ತೆ ಈ ಸಾಕ್ಷಿ ಈ ಎರಡು ಬೇರೆ. ನಾನು ಸಾಕ್ಷಿ, ಅಲ್ಲಿ ದೂರದಲ್ಲಿ ನನ್ನ ದೇಹ ಮತ್ತು ಮನಸ್ಸು ಧ್ಯಾನ ಮಾಡ್ತಾ ಇದೆ. ಸೊ ಈ ಡಿಸ್ಟೆನ್ಸಿಂಗ್, ಮೆಂಟಲ್ ಡಿಸ್ಟೆನ್ಸಿಂಗ್, ಇದನ್ನ ನಾವಿವತ್ತು ಪ್ರಯತ್ನ ಮಾಡೋಣ. ಈಗ ನಿಮ್ಮ ಗಮನ ಮತ್ತೆ ಮೂಗಿನ ತುದಿಯಲ್ಲಿರಲಿ. ನೀವು ನಿಧಾನಕ್ಕೆ ಉಸಿರು ತಗೊಳ್ತಾ ಇದ್ದೀರಾ, ನಿಧಾನಕ್ಕೆ ಬಿಡ್ತಾ ಇದ್ದೀರಾ. ಮತ್ತೆ 3 ಸರ್ತಿ ಡೀಪ್ ಬ್ರೀದಿಂಗ್ ಮಾಡೋಣ. ಈಗ ನಿಮ್ಮ ಸಂಪೂರ್ಣ ದೇಹದ ಮೇಲೆ ಅರಿವು ಬರಲಿ. ಆ ಒಂದು ಚೈತನ್ಯ ಶಕ್ತಿ ನಿಮ್ಮಲ್ಲಿ ಅದರ ಅನುಭವ ಮಾಡಿ.
ಈಗ ನಿಧಾನಕ್ಕೆ ಕಣ್ತೆಗಿರಿ. ಈಗ ನೀವು ಸ್ವತಃ ಅನುಭವದಿಂದ ನೀವು ನೋಡಿದ್ರೆ ನಿಮಗೆ ಯಾವಾಗ ಒಂದು ದೃಷ್ಟಿಕೋನ ನಿಮ್ಮಲ್ಲಿ ಬರುತ್ತೋ, ಮನಸ್ಸನ್ನು ನೋಡುವಂತ ದೃಷ್ಟಿಕೋನ ಬರುತ್ತೆ, ಆಗ್ಲೇನೆ ಡಿಸ್ಟೆನ್ಸಿಂಗ್ ಸ್ಟಾರ್ಟ್ ಆಗುತ್ತೆ. ಈ ಒಂದು ಸಮಯದಲ್ಲಿ ಒಂದು 5-6 ನಿಮಿಷದ ಸಮಯದಲ್ಲಿ ನೀವು ನೋಡಿ ಎಷ್ಟು ನಿಮ್ಮಲ್ಲಿ ಥಾಟ್ಸ್ ಕಮ್ಮಿ ಆಯ್ತು. ಯಾಕೆ? ನೀವು ಮನಸ್ಸಿನಿಂದ ಆಲ್ರೆಡಿ ಡಿಸ್ಟೆನ್ಸ್ ಮಾಡಿದ್ರಿ. ಇವಾಗ ನಾವೇನಾಗಿದ್ದೀವಿ, ಮನಸ್ಸಿನಲ್ಲಿ ಸಂಪೂರ್ಣವಾಗಿ ಮುಳುಗಿದ್ದೀವಿ. ಸೊ ಈ ಡಿಸ್ಟೆನ್ಸಿಂಗ್ ಇದು ಬಹಳ ಒಂದು ಇಂಪಾರ್ಟೆಂಟ್ ಟೆಕ್ನಿಕ್ ಇದು. ಸೊ ಇದನ್ನ ನಾವು ಸತತ ನೀವು ದಿನದಲ್ಲಿ ಯಾವಾಗ ನಿಮಗೆ ಸಮಯ ಸಿಗುತ್ತೋ ಇದನ್ನ ನೀವು ಪ್ರಾಕ್ಟೀಸ್ ಮಾಡ್ಬೋದು. ಇದನ್ನ ಎಷ್ಟು ಸಾಧ್ಯ ಇದೆ ಅಷ್ಟು ನೀವು ಮಾಡಿ. ಮೊದಲು ದೇಹದ ಮೇಲೆ ನಿಧಾನಕ್ಕೆ ನಿಮ್ಮ ಏಕಾಗ್ರತೆ ಬೆಳೆಸಿ, ದೇಹದಿಂದ ಬೇರೆ ಬೇರೆ ಭಾಗದಿಂದ ನೀವು ಕೊನೆಗೆ ಉಸಿರಿನ ಮೇಲೆ ಬರ್ತೀರಾ. ಉಸಿರಿನ ಒಂದು ಚಲನೆಯನ್ನ ನೀವು ಕೆಲವು ನಿಮಿಷ ಗಮನಿಸಿ. ಶ್ವಾಸ ವೀಕ್ಷಣ ಅಂತಾರೆ ಇದಕ್ಕೆ. ಇದು ಧ್ಯಾನದಲ್ಲಿ ಬಹಳಷ್ಟು ಉತ್ತಮವಾದ ಒಂದು ಧ್ಯಾನ ಇದು, ಶ್ವಾಸ ವೀಕ್ಷಣ. ಸೊ ಈ ಶ್ವಾಸ ವೀಕ್ಷಣ ಮಾಡ್ತಾ 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 ನೀವು ಮನಸ್ಸಿನ ಕಡೆ ಬರ್ತೀರಾ. ನೀವು ನದಿಯನ್ನ ನೀವು ಊಹಿಸ್ತೀರಾ. ಈ ಶಬ್ದವನ್ನು ಕೇಳಿ ನದಿ ಹರಿತಾ ಇದೆ ಅನ್ನೋದೊಂದು ಅಭಿಪ್ರಾಯದಲ್ಲಿ ನೀವು ಅಲ್ಲಿ ಕೂತಿದ್ದೀರಾ. ನೀವು ದೂರದಿಂದ ಅದನ್ನ ನೋಡ್ತಾ ಇದ್ದೀರಾ. ಸೊ ಇದು ಮೈಂಡ್ ಎಕ್ಸರ್ಸೈಸ್ ಆಯ್ತು ಇದು. ಸೊ ಓಕೆ, ಇವತ್ತು ನಾವು ಇಲ್ಲಿ ತಿಳ್ಕೊಂಡಿದ್ದೇನಾಯ್ತು. ಇವಾಗ ಒಂದು ನಮ್ಮಲ್ಲಿ ಅರ್ಜುನ ಇಟ್ಟ ಒಂದು ಪರಮಾತ್ಮನಲ್ಲಿ ಆ ಒಂದು ಶ್ರದ್ಧೆ ಭಕ್ತಿ ಏನಿದೆ, ಸರೆಂಡರ್ ಅಂತ ಏನಂತೀವಿ, ಅದು ನಮ್ಮಲ್ಲಿ ಬರಬೇಕು. ಎರಡನೇದು, ಪರಮಾತ್ಮ ಹೇಳಿದ ಪ್ರಕಾರ ಇದೆಲ್ಲ ಏನ್ ನಡೀತಾ ಇದೆ ಯಾವುದು ಶಾಶ್ವತ ಅಲ್ಲಪ್ಪ, ಇದು ಈ ಶುದ್ಧ ಚೈತನ್ಯನೇ ಶಾಶ್ವತ, ನೀನು ಇದ್ರ ಕಡೆ ಏನು ಜಾಸ್ತಿ ಗಮನ ಕೊಡಬೇಡ ಅಂತ ನಮಗೆ ಬೇರೆ ಬೇರೆ ರೀತಿಯಿಂದ ಅವ್ರು ಎಕ್ಸ್ಪ್ಲೇನ್ ಮಾಡಿ ಹೇಳಿದ್ದಾರೆ. ಸೊ ಇದನ್ನ ನೀವು ತಿಳ್ಕೊಂಡು ಇದನ್ನ ಮನದಟ್ಟು ಮಾಡ್ಕೊಂಡು ಮತ್ತೆ ನಾಳೆ ಮತ್ತೆ ಮುಂದಿನ ಪಾಠ ಹೊರ್ಸೋಣ. ಯಾರಿಗಾದ್ರೂ ಪ್ರಶ್ನೆ ಇದೆ ದಯವಿಟ್ಟು ಕೇಳಿ. ನೀವು ಟೈಪ್ ಕೂಡ ಮಾಡ್ಬೋದು. ಆಮೇಲೆ ಎಲ್ಲರಲ್ಲೂ ಒಂದು ವಿನಂತಿ ಏನಂದ್ರೆ, ಕನಿಷ್ಠ ಒಂದು 5 ಅಥವಾ 8 ನಿಮಿಷ ಮುಂಚೆ ನೀವು ಜಾಯ್ನ್ ಆದ್ರೆ ಒಳ್ಳೇದು. ಸೊ ಏನಾಗುತ್ತೆ, ನೀವೊಂದು ಬೇರೆ ಬೇರೆ ಎಷ್ಟೋ ಕೆಲಸ ಮಾಡ್ಕೊಂಡು ಬರ್ತಿದ್ದೀರಾ, ಇದಕ್ಕೆ ಸ್ವಲ್ಪ ಮನಸ್ಸು ಶಾಂತ ಇತ್ತಂದ್ರೆ ನಿಮಗೆ ಚೆನ್ನಾಗಿರುತ್ತೆ. ಸೊ ಅದಕ್ಕೆ ನಾವು 15 ನಿಮಿಷ ಟೈಮ್ ಕೊಟ್ಟಿದ್ದೀವಿ. 15 ನಿಮಿಷ ಆಗ್ಲಿಲ್ಲ ಅಂದ್ರೆ 7-8 ನಿಮಿಷ ಮುಂಚೆ ಆದ್ರೂ ಬಂದು ಒಂದು ಶಾಂತ ರೀತಿಯಿಂದ ನೀವು ಭಜನೆ ಕೇಳಿದ್ರೆ ನಿಮ್ಮ ಮನಸ್ಸು ಶಾಂತಿ ಆಗುತ್ತೆ. ಎಷ್ಟು ಮನಸ್ಸು ಶಾಂತಿ ಆಗುತ್ತೋ ಅಷ್ಟು ನಿಮಗೆ ಈ ಒಂದು ಜ್ಞಾನಾರ್ಜನೆಗೆ ಅನುಕೂಲ ಆಗುತ್ತೆ. ಅಷ್ಟೇ. ಇಷ್ಟು ಸಮಯ ಕೊಡ್ತಿರ್ಬೇಕಾದ್ರೆ ಒಂದು 5-6 ನಿಮಿಷ ನೀವು ಮುಂಚೆನೆ ಬಂದ್ರೆ ಒಳ್ಳೇದು. ಓಕೆ, ಪ್ರಶ್ನೆಗಳಿಲ್ಲ ಅಂತ ಅನ್ಸುತ್ತೆ. ಓಕೆ, ಪೂರ್ಣಮದ ಹೇಳುವ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ
ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಶ್ರೀ ಚಿನ್ಮಯ ಸದ್ಗುರವೇ ನಮಃ. ಶ್ರೀ ಕೃಷ್ಣಾರ್ಪಣಮಸ್ತು. हे परमात्मा, नष्टो मोहः, नष्टो भ्रांतिः, नष्टो ದುಃಖಃ. ನಮ್ಮ ಮೋಹ, ಭ್ರಾಂತಿ ಮತ್ತು ದುಃಖವನ್ನು ಎಲ್ಲ ನಾಶ ಮಾಡು ಪರಮಾತ್ಮ. ಮತ್ತು ಈ ಜ್ಞಾನ ನಮಗೆ ಆರ್ಜನೆ ಆಗ್ಲಿ ಅಂತೇಳಿ ನಿನ್ನಲ್ಲಿ ನಾವು ಬೇಡ್ತಾ ಇದ್ದೀವಿ. ಹರಿ ಓಂ.